ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಸುಪ್ರೀಂ ಕೋರ್ಟ್ನಲ್ಲಿ ಸೌಜನ್ಯಳ ಒಂದು ಪ್ರಕರಣವನ್ನು ಮರು ತನಿಖೆ ಮಾಡಬೇಕು ಅನ್ನೋ ವಿಷಯವನ್ನು ಇಟ್ಕೊಂಡ ಚರ್ಚೆ ನಡೀತಾ ಇತ್ತು. ಸೊ ಚರ್ಚೆ ಆ ಒಂದು ಮರು ತನಿಖೆ ವಿಚಾರವನ್ನು 21ಕ್ಕೆ ಮುಂಬರ್ತಕ್ಕಂಥ ಒಂದು 21 ತಾರೀಕಿಗೆ ಏನಪ್ಪ ಅಂದ್ರೆ ಅದನ್ನು ಮುಂದೂಡಿದ್ದಾರೆ. ಇದರ ಅರ್ಥ ಸೌಜನ್ಯ ಇನ್ನೂ ಜೀವಂತವಾಗಿದ್ದಾಳೆ ಅಂತಕ್ಕಂಥದ್ದು ಇಡೀ ಕರ್ನಾಟಕ ಜನತೆಗೆ ಹೇಳೋದು ಬಂದಿದ್ದೀನಿ ನಾನು. ಯಾಕಪ್ಪ ಅಂದ್ರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇವರು ಯಾರೂ ಕೂಡ ತಪ್ಪಿತಸ್ಥರು ಅಲ್ಲವೇ ಅಲ್ಲ. ಇವ್ರು ಯಾರು ಅದಾರಲ್ಲ, ಧನಿಗಳ ಮಕ್ಕಳು, ಚಿಕ್ಕ ಧನಿಗಳ ಮಕ್ಕಳು ಅಂತಕ್ಕಂಥವ್ರು ಏನೇನು ಅದಾರಲ್ಲ, ಇವ್ರು ಯಾರೂ ಕೂಡ ತಪ್ಪಿತಸ್ಥರು ಅಲ್ಲವೇ ಅಲ್ಲ ಅನ್ನೋದಾಗಿದ್ದರೆ ಸೌಜನ್ಯ ಪ್ರಕರಣ ಈ ರೀತಿಯಾಗಿ ಮುಂದೂಡ್ತಾ ಹೋಗ್ತಾ ಇರಲಿಲ್ಲ. ಯಾಕಂದ್ರೆ ಇದರಲ್ಲಿ ಸತ್ಯ ಏನು ಅಡಗಿದೆ ಅನ್ನೋದು ಸುಪ್ರೀಂ ಕೋರ್ಟ್ ಕೂಡ ಗೊತ್ತದ. ಸೊ ಅದಕ್ಕಾಗಿ ಈ ಒಂದು ಪ್ರಕರಣವನ್ನು 21ಕ್ಕೆ ನಾವು ಮತ್ತೆ ಏನು ಮಾಡೋಣಪ್ಪ ಅಂದ್ರೆ ಮುಂದೂಡೋಣ, ಇದ್ರ ಬಗ್ಗೆ ಚರ್ಚೆ ಮಾಡೋಣ, ಸತ್ಯಾಂಶವನ್ನು ತಿಳ್ಕೊಳ್ಳೋಣ ತಂದ ಸುಪ್ರೀಂ ಕೋರ್ಟ್ ಏನು ಮಾಡಿದಪ್ಪ ಅಂದ್ರೆ ಇವತ್ತು ಹೇಳ್ಯದ. ಆದ್ರೆ ಈ ಸುಪ್ರೀಂ ಕೋರ್ಟ್ ಹೇಳದ ಒಪ್ಕೊಳ್ತೀನಿ. ಇಲ್ಲಿ CBI ಅನ್ನೋದೊಂದು ಬರ್ತದಲ್ಲ, CBI ಸೆಂಟ್ರಲ್ ಬ್ಯೂರೋ ಇನ್ವೆಸ್ಟಿಗೇಷನ್, CBI ಅಂತಂದು ಏನು ಬರ್ತದಲ್ಲ, ಈ CBIದವರು ಮರು ತನಿಖೆ ಮಾಡೋದಕ್ಕೆ ಬ್ಯಾಡ ಅಂತಂದು ಅರ್ಜಿ ಹಾಕ್ಯಾರಂತಾರೆ. ಯಾಕಂದ್ರೆ ಮರು ತನಿಖೆ ಮಾಡೋದಕ್ಕೆ ನಗಬೇಕು ಅಳಬೇಕು ಒಂದು ಗೊತ್ತಾಗದಿಲ್ಲ ರೀ. ಮರು ತನಿಖೆ ಮಾಡೋದಕ್ಕೆ ಇವ್ರ ಹತ್ರ ಸ್ಟಾಫ್ ಇಲ್ಲತ್ತದ, ಸಿಬ್ಬಂದಿ ಇಲ್ಲಂತ. ನೋಡ್ರಿ, ಸಿಬ್ಬಂದಿ ಇಲ್ಲಂದ್ರೆ ಹೇಳ್ರಿ. ನಮ್ಮ ದೇಶನಾಗ, ನಮ್ಮ ರಾಜ್ಯನಾಗ ನಿರುದ್ಯೋಗ ತಾಂಡವಾಡಕತ್ತದ. ಯಾಕಪ್ಪ ಅಂದ್ರೆ ರಾಜಕೀಯ ನಾಯಕರು ಎಲ್ಲರೂ ಏನಪ್ಪ ಅಂದ್ರೆ ಅವರು ತಮ್ಮ ಬೇಳೆಗಳನ್ನು ಬೇಯಿಸ್ಕೊಂಡು ಅವರು ಕೋಟ್ಯಾಧೀಶರು ಆಗದಾರ. ಎಷ್ಟೋ ವಿದ್ಯಾವಂತರು ಸ್ಟಡಿ ಮಾಡಾಗದಾರ, ಕಾಲ್ಫಾರ್ಮ್ ಸರಿಯಾಗಿ ಮಾಡ್ತಾ ಇಲ್ಲ. ಲಕ್ಷಾಂತರ ಆ ಕಡೆ ಹುದ್ದೆಗಳು ಖಾಲಿ ಅದಾವ. ಅದ್ರ ಬಗ್ಗೆ ರಾಜಕೀಯ ನಾಯಕರು ಸರಿಯಾದ ಗಮನವನ್ನು ಹರಿಸ್ತಾ ಇಲ್ಲ. ತಮ್ಮ ಮಕ್ಕಳನ್ನ ಮಾತ್ರ ವಿದೇಶಗಳಲ್ಲಿ ಆರಾಮಾಗಿ ಬೆಳೆಸ್ತಾ ಇದ್ದಾರೆ. ಬಡವ್ರ ಮಕ್ಕಳು ಏನಪ್ಪ ಅಂದ್ರೆ ಇಲ್ಲೇ ಧಾರವಾಡನಾಗ, ಬೆಂಗಳೂರಿನಾಗ ಅಲ್ಲಿ ಇಲ್ಲಿ ಅಭ್ಯಾಸ ಮಾಡ್ಕೊತ ತಮ್ಮ ಜೀವನ ಹಾಳು ಮಾಡ್ಕೊತ ಕೂತಾರೆ. ಹೀಗಾಗಿ ನಿರುದ್ಯೋಗ ಸಮಸ್ಯೆ ಭಾಳ ಅದ. CBIಗೆ ನಾನು ಹೇಳೋದು ಇಷ್ಟ ಅಲ್ಲ. ನೀವು ಸಿಬ್ಬಂದಿ ವರ್ಗ ಕೊರತೆ ಅನ್ನೋದಾದ್ರೆ ಕರ್ನಾಟಕದಲ್ಲಿ ಎಷ್ಟೋ ಯುವಕರು ಅದಾರ. ಸೊ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಆ ಒಂದು ಯುವಕರು ಏನಪ್ಪ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ತನಿಖೆ ಮಾಡೋದಕ್ಕೆ ನಿಮಗೆ ಸಾಥ್ ಕೊಡ್ತಾರೆ ಅವ್ರು. ಇಲ್ಲ ನೀವು ಕೇವಲ ಡೈರೆಕ್ಷನ್ ತೋರಿಸ್ರಿ, ಎಲ್ಲ ಅವರ ಮಾಡ್ತಾರ್ರಿ. ಆಟ ಶಾನೆ ಆಗಿ ಬಿಟ್ಟಿದ್ದಾರೆ ನಮ್ಮವ್ರ. ಸೌಜನ್ಯ ಪ್ರಕರಣವನ್ನು ತನಿಖೆ ಮಾಡೋದು ಅಷ್ಟೇ ಅಲ್ಲ, ತಪ್ಪಿತಸ್ಥರನ್ನ ತಾಡ್ಡಿ ಬೀಜ ಹೊಡೆದ ಅವ್ರನ್ನ ತಕಡ್ಯಾಗ ಹಾಕಿ ತೂಗಿ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತಾರ್ರಿ ನಮ್ಮ ಯುವಕರು. ಧಾರವಾಡನಾಗ, ಬೆಂಗಳೂರಿನಾಗ ಕೋಚಿಂಗ್ ಸೆಂಟರ್ದಾಗ ಅಭ್ಯಾಸ ಮಾಡದಾರಂದ್ರೆ ಅವ್ರಿಗೆ ಯಾವ ಮಟ್ಟಕ್ಕೆ ಬೆಳೆದಿದಾರಂದ್ರೆ ತಲೆ ಹಾಪಾಗೈತೆ ಅವ್ರದ್ದು. ತಲೆ ಹಾಪಾಗಿ CID CBI ಎಲ್ಲ A to Z ಅವರಾಗಿ ಬಿಡ್ತಾರ್ರಿ. ಅರ್ಥ ಆಯ್ತಲ್ಲ? ಸೊ ಇದಕ್ಕೆ ನಾನು ನಿಮಗೆ ಒಂದು ಪರಿಹಾರವನ್ನು ಕೊಟ್ಟುಬಿಟ್ಟಿದ್ದೀನಿ. ಇನ್ನು ಬಜೆಟ್ CBI ಹೇಳೋ ಮಾತುಗಳ್ರಿ ನಗಬೇಕ್ರಿ. ನಮ್ಮ ಗಿರೀಶ್ ಮಠನವ್ರು ಸರ ಸೀರಿಯಸ್ ಆಗಿ ಹೇಳಕತ್ತಿದ್ರು. ನಾವು ನಮಗೆ ಸೀರಿಯಸ್ ಆಗಿ ಹೇಳಕ್ಕೆ ಬರೋಂಗಿಲ್ಲ. ಯಾಕೆ ಹೇಳಕ್ಕೆ ಬರೋಂಗಿಲ್ಲ ಅಂದ್ರೆ ರೀ, ಇವ್ರು ಮಾತಾಡೋ ಮಾತುಗಳು ಹಂಗದಾವು. ಅಲ್ಲ ರೀ, ರಾಜಕೀಯ ನಾಯಕರು ದುಡ್ಡು ತಿನ್ನಾಕ ಅವ್ರ ಹತ್ರ ದುಡ್ಡು ಅದ. ದೊಡ್ಡ ದೊಡ್ಡ ಐಷಾರಾಮಿ ಹೋಟೆಲ್ನಾಗ ಮಜಾ ಮಾಡೋದಕ್ಕೆ ಅವ್ರಿಗೆ ದುಡ್ಡು ಅದ. ಆಮೇಲೆ ವಿದೇಶಗಳನ್ನು ಪ್ರವಾಸ ಮಾಡೋದಕ್ಕೆ ಅವ್ರ ಹತ್ರ ದುಡ್ಡು ಅದ. ಆದ್ರೆ ಒಂದು ಹೆಣ್ಣಿಗೆ ಅನ್ಯಾಯ ಆಗ್ಯದ, ಅವಳು ಅತ್ಯಾಚಾರ ಆಗಿ 13 ವರ್ಷ ಆಗ್ಯದ. ಆ ಒಂದು ಪ್ರಕರಣವನ್ನು ಮರು ತನಿಖೆ ಮಾಡಬೇಕಂತ ತಿಳ್ಕೊಂಡು ಅಲ್ಲಿ ನಿಮಗೆ ಬಜೆಟ್ನ ಇಲ್ಲಂದ್ರೆ ಮತ್ತು ಯಾವುದಕ್ಕೆ ಬಜೆಟ್ ಐತಿ ನಿಮ್ಮ ಹತ್ರ? ಯಾವುದಕ್ಕೆ ನೀವು ಕೇಳ್ಕೊಳ್ಬೇಕಲ್ಲ. CBI ಎದಕ್ಕಂದ್ರೆ ನೀವು ನನಗನ್ಸೋ ಮಟ್ಟಿಗೆ ಜಗತ್ತಿನಾಗ ನಿರುದ್ಯೋಗಿಗಳು ನೀವು ಏನೋ ಅನ್ಸಾಗತ್ತೆ ನಂಗೆ. ಯಾಕಂದ್ರೆ ನಿಮ್ಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಆಗ್ಯದ. ನಿಮಗೆ ಏನಾಗ್ಯದ, ನಿಮ್ಗೆ ಕೆಲಸ ಬೇಡ ಇದೆ. ನೀವು ಮೈಗಳ್ತನ ಮಾಡಾಕತ್ತೀರಿ ನೀವೆಲ್ಲರೂ, ನನಗೆ ಗೊತ್ತದ ಅದು. ಯಾಕಂದ್ರೆ ಈ ಕಡೆ ಬಜೆಟ್ ಇಲ್ಲ, ಈ ಕಡೆ ಸಿಬ್ಬಂದಿ ವರ್ಗ ಜಾಸ್ತಿ ಇಲ್ಲ, ನಮಗೆ ಕೊರತೆ ಅದ. ಅಂಗನವಾಡಿ ಟೀಚರ್ ಹೋಗತ್ತೆ ನಾಟಕ ಮಾಡಾಕತ್ತೀರಿ. ಅಂಗನವಾಡಿ ಟೀಚರ್ ಹೇಳ್ತಾರಲ್ಲ, ನಮಗೆ ಪಗಾರ ಸರಿಯಾದ ಟೈಮ್ ಕೊಡೋಂಗಿಲ್ಲ, ಆಮೇಲೆ ನಮಗೆ ಸಿಬ್ಬಂದಿ ವರ್ಗಿಲ್ಲ, ತತ್ತಿ ಕೊಡೋಕೆ ಅವ್ರಿಲ್ಲ, ಉಂಡಿ ಕೊಡೋಕೆ ಅವ್ರಿ ಅಂತ ಹೇಳ್ತಾರಲ್ಲ. ಹಂಗೆ CBIದವ್ರು ಹೇಳಿ ಯಾಕೆ ಮರ್ಯಾದೆ ತಕ್ಕೊಳ್ತೀರಿ? ವಿಚಾರ ಮಾಡೋ ಮಾತದ ರೀ. ಆಮೇಲೆ ಇಲ್ಲಿ ಉದಯ್ ಜೈನ್ದು ಒಂದು ನೆನಪು ಬರ್ತದೆ. ನಮ್ಮ ಗಿರೀಶ್ ಮಠನವರು ಸಾಹೇಬ್ರು ಹೇಳಿದರು, ಮಲ್ಲಿಕ್ ಜೈನ, ಉದಯ್ ಜೈನ, ಮತ್ತೊಬ್ಬ ಯಾವ ಬಡ್ಸಿ ಮಗ ಮತ್ತು ಯಾವ ಅದಾನ, ಇವ್ರದ್ದೆಲ್ಲ ಹೆಸರನ್ನು ತೊಗೊಂಡು
ಹೇಳಕತ್ತಿದ್ರು ನಮ್ಮ ಸಾಹೇಬರು, ನಮ್ಮ ಉತ್ತರ ಕರ್ನಾಟಕದ ಹುಲಿ, ನಮ್ಮ ಗುರುಗಳು ಗಿರೀಶ್ ಮಠನವರು ಸಾಹೇಬ್ರು ಹೇಳಕತ್ತಿದ್ರು. ಆಮೇಲೆ ಇವ್ರು 3 ಮಂದಿಗೆ ಸೌಜನ್ಯ ಮರುತನಿಕೆ ಬ್ಯಾಡ್ ಆಗ್ಯದ ರೀ. ಇವ್ರು ಸುಮ್ಮನೆ ಏನಪ್ಪ ಅಂದ್ರೆ ರಾಷ್ಟ್ರಪತಿಗಳ ಕಡೆ ನಾನು ದಯಾಮರಣವನ್ನು ಕೇಳ್ತೀನಿ, ನನಗೆ ಸಾವು ಬರಲಿ, ಅದು ಬರಲಿ, ಇದು ಬರಲಿ ಅಂತಂದು ಮೀಡಿಯಾದಾಗ ಕೂತ್ಕೊಂಡು ಹೇಳೋ ಹಡಿಸಿ ನನ್ನ ಮಕ್ಕಳನ್ನ ಭಾಳ ಮಂದಿ ನೋಡಿದ್ದೀನಿ ನಾನು. ಆದರೆ ಇವ್ರಿಗೆಲ್ಲ ಏನು ಬೇಕಾಗಿತ್ತಪ್ಪ ಅಂದ್ರೆ ಸೌಜನ್ಯ ಪ್ರಕರಣ ಅಂತಕ್ಕಂಥದ್ದು ಮರುತನಿಕೆ ಆಗಬಾರ್ದು ಅನ್ನೋ ವಿಚಾರ ಇವ್ರದ್ದಿತ್ತು ರೀ. ಅದರಲ್ಲಿ ಉದಯ್ ಜೈನ್ ಹೆಸರು ಹೇಳಿ ಕೂಡಲೇ ನನಗೆ ನಗು ಬಂತು ರೀ ಉದಯ್ ಜೈನ್ದು. ಯಾಕಂದ್ರೆ ಇಡೀ ಕರ್ನಾಟಕ ಜನತೆಗೆ ಹೇಳಾಕತ್ತೀನಿ ರೀ ನಾನು. ಚಿನ್ನಯ್ಯ ಹೇಳಾಕತ್ತಿದ್ದು ನೋಡ್ಬೇಕು ರೀ ಉದಯ್ ಜೈನ್ ಬಗ್ಗೆ. ಉದಯ್ ಜೈನ ರಿಕ್ಷಾದಲ್ಲಿ ಕೂತ್ಕೊಂಡು ಜಟ್ಕಾ ಹೊಡಿತಿದ್ದ ಅಂತ ಹೇಳಿಬಿಟ್ಟ. ಅಲ್ಲ ಇವು ನಾನು ಉದಯ್ ಜೈನ್ ಜಟ್ಕಾ ಹೊಡಿತಿದ್ದ, ಶಬಾಷ್ ಪಠ್ಯ. ಆಮೇಲೆ ಮುಂದೇನಿಲ್ಲ, ಹೆಣ್ಮಕ್ಳು ನೋಡೋದಂತ ಜಟ್ಕಾ ಹೊಡೆದಂತ, ಹೆಣ್ಮಕ್ಳು ನೋಡೋದಂತ ಜಟ್ಕಾ ಹೊಡೆದಂತ. ಈ ಅಂಥ 4 ಹಡಿಸಿ ನನ್ನ ಮಕ್ಕಳು ಇವ್ರಿಗೆ ರಾಷ್ಟ್ರಪತಿಗಳ ಕಡೆಯಿಂದ ದಯಾಮರಣ ಬೇಕೇನ್ರಿ? ಚಿನ್ನೈನ ಕೂಡ ಓತ್ ಹಾಕಿಬಿಡ್ರಿ, ಒಳಗಡೆ ಹಾಕ್ರಿ. ಅವು ಅದಾನಿದ್ರಲ್ಲಿ ಅವೇನು ಸಾಮಾನ್ಯ ಇಲ್ಲ. ಇಲ್ಲಿ ಸೌಜನ್ಯ ಪ್ರಕರಣದಾಗ ಏನಾದರೂ ದುಡ್ಡು ಸಿಕ್ಕೋತ ನಾನು ಹೊಟ್ಟೆ ನಡೆದತ್ತ ತಿಳ್ಕೊಂಡು ಬಂದಿದ್ದ. ಇಲ್ಲಿ ಯಾವಾಗ ದುಡ್ಡು ಸಿಗೋದಿಲ್ಲ ಅನ್ನೋದು ಗೊತ್ತಾಯ್ತಲ್ಲ, ಇದು ಸತ್ಯದ ಪರವಾದ ಹೋರಾಟ, ಇದು ನ್ಯಾಯದ ಪರವಾದ ಹೋರಾಟ, ಇದು ಹೆಣ್ಣಿನ ಪರವಾದ ಹೋರಾಟ, ಇದು ಕಣ್ಣೀರಿನ ಧ್ವನಿ ಅಂತಂದು ಯಾವಾಗ ಗೊತ್ತಾಯ್ತಲ್ಲ ಸುಳೆ ಮಗನಿಗೆ ಚೆನ್ನೈನಿಗೆ, ಆವಾಗ ನೋಡ್ರಿ ಇಲ್ಲಿ ರಿಟರ್ನ್ ಹೊಡೆದ ರಿಟರ್ನ್. ಇವ್ರು ದುಡ್ಡು ತಿಂದಾರ, ಇವ್ರು ಅದನ್ನು ಮಾಡ್ಯಾರ, ಇವ್ರು ಇದನ್ನು ಮಾಡ್ಯಾರ, ನನಗೆ ದುಡ್ಡು ಕೊಡ್ತೇನೆ ಅಂದಿದ್ರು, ದುಡ್ಡು ಕೊಡಲಿಲ್ಲ. ಇವನು ಮೊದಲು ಮುಕ್ಕಳ್ಯಾಗ ಮೆಟ್ಟು ಹಾಕಿ ಇವನು ಮೊದಲು ಅಂದರ್ ಮಾಡ್ಬೇಕ್ರಿ. ಅಂದಾಗನ ಏನಪ್ಪ ಅಂದ್ರೆ ಸೌಜನ್ಯನಿಗೆ ಮೊದಲನೇ ಹೆಜ್ಜೆ ನ್ಯಾಯ ಸಿಗ್ತದೆ. ಆಮೇಲೆ ತಾನಾಗಿ ಏನಪ್ಪ ಅಂದ್ರೆ ಈ ಸುಳೆ ಮಕ್ಕಳು ಯಾರ್ಯಾರು ಸೌಜನ್ಯನ ಅತ್ಯಾಚಾರ ಮಾಡ್ಯಾರಲ್ರಿ ಅವ್ರು 100% ಒಳಗಡೆ ಹೋಗ್ತಾರೆ. CBI ಅಂತಕ್ಕಂಥದ್ದು ಎಷ್ಟೋ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡ್ಬೇಕ್ರಿ, ತನಿಖೆ ಮಾಡಿ ಕೊಡ್ಬೇಕ್ರಿ ಇವರು. ಇವರ ಕೋರ್ಟಿಗೆ ಅರ್ಜಿ ಹಾಕ್ತಾರೆ, ನಮ್ಮ ಹತ್ರ ಸಿಬ್ಬಂದಿ ಇಲ್ಲ, ನಮ್ಮ ಹತ್ರ ಬಜೆಟ್ ಇಲ್ಲ, ನಾವು ಏನು ಮಾಡೋಣ ಅಂತ ಕೇಳ್ತಾರಲ್ಲ. ಅಲ್ರಿ ಮತ್ತು ಅಂಗನವಾಡಿ ಟೀಚರ್ಗಳಿಗೆ ನಿಮಗೆ ಏನು ವ್ಯತ್ಯಾಸ ಆಯಿತು? ಅಂಗನವಾಡಿ ಟೀಚರ್ ಹುಡುಗರಿಗೆ ಉಂಡೆ ಆದರೂ ಕೊಡ್ತಾರೆ. ನೀವೇನು ರೀ ಕಣ್ಣೀರಿನ ಕತೆ. ಅತ್ಯಾಚಾರ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳ ಮೇಲೆ ಇಂಥ ಹೇಳಿಕೆಗಳನ್ನು ನೀಡಿ ಅತ್ಯಾಚಾರ ಮಾಡ್ತಾಯಿದ್ರಲ್ಲ ನೀವು. ನಿಮಗೆ ಏನು ತಿಳ್ಕೊಂಡು ಹೇಳ್ತೀರಿ? ನಮ್ಮಂಥ ವಿದ್ಯಾವಂತರು ಏನಾದರೂ ಮಾತಾಡೋಕೆ ಹೋದ್ರೆ ನಮಗೆ ತೊಗೊಂಡು ಹೋಗಿ ಗಜ್ಮಾ ಮಾಡಿ ಜೈಲೇ ಹಾಕಿ ಅಲ್ಲೇ ಕೊಂದು ಬಿಡ್ತಾರೆ ಎಲ್ಲರೂ. ಖರೇನ ಧ್ವನಿ ಎತ್ತಬಾರ್ದ್ರಿ. ಇಲ್ಲಿ ಮಾತನಾಡೋ ಸ್ವಾತಂತ್ರ್ಯವನ್ನು ಕಿತ್ಕೊಂಡು ಬಿಟ್ಟಿದ್ದಾರೆ ರೀ ಸುಳೆ ಮಕ್ಕಳು. ಕೆಲವೊಂದಿಷ್ಟು ಜನ ಏನು ಹೇಳ್ಬೇಕು ಅನ್ನೋದು ಅರ್ಥ ಆಗೋದಿಲ್ಲ. ನಾವು ಎಲ್ಲಿ ಸೆಂಟ ಹರ್ಕೊಂಡು ಊರ್ಲಕ್ಕಂಡು ಸಾಯ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಮತ್ತು ಇವ್ರಿಗೆ ಅದು ಕೊರತೆ ಅಂತ ಇದು ಕೊರತೆ ಅಂತ ಹಿಂಗಾಯ್ತದ ಹಂಗಾಯ್ತು. ಆದರೂ ಕೂಡ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟಿನ ಮೇಲೆ ನಂಬಿಕೆ ಅದ ರೀ, ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆ ಅದ, ನನಗೆ 100% ನಂಬಿಕೆ ಅದ. ಅದಕ್ಕಾಗಿ ಏನಪ್ಪ ಅಂದ್ರೆ ಸೌಜನ್ಯ ಪ್ರಕರಣವನ್ನು ಮುಚ್ಚಿ ಹಾಕ್ತಕ್ಕಂಥ ಕೆಲಸ ಆಗ್ತಾಯಿಲ್ಲ. ಸಮಯ ಕಾಲಾವಕಾಶ ಅಂತಕ್ಕಂಥದ್ದು ಸಿಗ್ತಾ ಅದ ರೀ, ಬರ್ತಾದ ಸತ್ಯ ಹೊರಗಡೆ ಬರ್ತದೆ. ಗಿರೀಶ್ ಭಟ್ಟನವರು ಸಾಹೇಬ್ರ ನೀವು ದಿಲ್ಲಾಗದೆ ರೀ, ಓಕೆ, ಆದಷ್ಟು ಬೇಗ ಬರ್ರಿ. ಇದೊಂದು ದೊಡ್ಡ ಪ್ರತಿಭಟನೆಯನ್ನು ಮಾಡೋಣ, ನಾವೆಲ್ಲರೂ ಕೊಡ್ಕೊಂಡು ನ್ಯಾಯಯುತವಾದ ಪ್ರತಿಭಟನೆಯನ್ನು ಮಾಡೋಣ ಅಂತ ಹೇಳ್ತಾ, ಗಿರೀಶ್ ಮಠನವರು, ಮಹೇಶ್ ತಿಮ್ರೊಡ್ಡಿ, ಎಲ್ಲ ನನ್ನ ಸೌಜನ್ಯ ಪರ ಹೋರಾಟಗಾರರಿಗೆ ದೊಡ್ಡದಾದ ಸಲ್ಯೂಟ್ ಹೇಳ್ತೀನಿ. ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ.